ಬಹುಶಃ ಅಂದ್ರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆ ಏನೋ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದ್ರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದ್ರೆ ಎಂಡಿಂಗ್ ಅಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬಾ ನೆನಪಿರುತ್ತೆ. ಸೊ ಆತರ ತುಂಬಾ ವಾವ್ ಫ್ಯಾಕ್ಟರ್ ಇರುವಂತಹ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬಾ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸನಲ್ ಆಗಿ ಏನ್ ಸಿಕ್ತು ಅಂದ್ರೆ ನನಗೆ ನಾನು ಅದೇ ತಮಾಷೆ ಮಾಡ್ತಿದ್ದೆ, 2 ಮುತ್ತುಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಶರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ರು ನಂಗೆ ಒಂಥರ ಅಣ್ತಮ್ಮಸ್ತರ ಆಗೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಸುಮ್ಮನೆ ನಮ್ಮ ಸಿನಿಮಾ ಅಂದ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲ್ ಅಲ್ಲೇ ಇದೆ. ಅನೂಪ್ ಸರ್, ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನೆನ್ಸ್ಕೋತಾ ಇದ್ದೀನಿ. ಅನೂಪ್ ಸರ್ ಹ್ಯಾಸ್ ಡನ್ ಅಮೇಸಿಂಗ್ ಜಾಬ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವಿನಾಶ್ ಸರ್, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾವ್ ಏನೇ ಆಕ್ಟಿಂಗ್ ಮಾಡ್ಬೋದು, ನಾವ್ ಏನೇ ಚೀರಾಡ್ಬೋದು, ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ. ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. 2 ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದ್ ಎಷ್ಟು ತೊಂದರೆ, ಅದ್ ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದಕ್ಕಿಂತ ಯಾವಾಗ್ಲೂ ಪಕ್ಕ ಅಂತಿರ್ತಾರೆ. ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ ನನ್ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಡೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗ್ ಮಾಡ್ಬಿಟ್ರು, ಹೆಂಗಪ್ಪ ಮಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದಾರೆ, ನಾನು ಏನು ಮಾಡಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಬಿಸ್ಕೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ. ತುಂಬಾ ಅದ್ರಲ್ಲೂ ಏನ್ ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ್ರೆ ಸಡನ್ ಆಗಿ ಪಾತ್ರ ಫುಲ್ ವಿತ್ ಡೈಲಾಗು. ಗುರು ಹೆಂಗೆ ಅಂತ ಬ್ಯೂಟಿಫುಲ್. ನಾನ್ ತುಂಬಾ ಕಲಿತೆ. ಅಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಸಿಂಗ್ ಸೋಲ್. ಐ ಥಿಂಕ್ ಏನೋ ಇಲ್ದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದ್ರೂ ಸಾಧಿಸಬಹುದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಮಂಜು ಸರ್ ನನ್ನ 2ನೇ ಸಿನಿಮಾಯಿಂದ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ತಾನೇ ನೀವೆಲ್ಲ ಟೀಸರ್ ನೋಡಿದ್ರಿ, ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ. ಅಂಡ್ ಐ ಆಮ್ ಶ್ಯೂರ್ ದಿಸ್ ಮೂವೀಸ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಜಾನರ್. ನೀವೆಲ್ಲ ಥಿಯೇಟರ್ ಮೂವಿ ನೋಡಿದಾಗ ಸೀಟ್ ತುದಿಲಿ ಕುತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ. ಆಕ್ಚುಲಿ ನಾನು ನವ್ನೀತ್ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಟ್ಯೂನ್ ಅಂತರಲ್ಲಿ ಕೆಲಸ ಮಾಡುವಂತ ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ನವ್ನೀತ್ ಅಂಡ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಅಂಡ್ ಆಲ್ಸೋ ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂತ ಅವಕಾಶ. ನಾನು ಇಲ್ಲಿರೋ ಎಲ್ಲಾರ್ದು ಫ್ಯಾನ್. ಶರಣ್ ಸರ್ ಆಗಿರ್ಬೋದು, ಅದಿತಿ, ಮೇಘನಾ, ಚಿಕ್ಕು. ರೀಸೆಂಟ್ ಆಗಿ ಮರ್ಫಿ ನೋಡಿದೆ, ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆದೆ. ಸೊ ಎಲ್ಲರೂ Jan 10 ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಯಾಕೆಂದ್ರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ಯಾಷನ್ ಇಂದ, ಸರ್ ಫ್ಯಾಷನ್ ಅಂತ ಹೇಳಿದ್ರು, ಅದು ಆಕ್ಚುಲಿ ಪ್ಯಾಷನ್ ಇತ್ತು. ತುಂಬಾ ಪ್ಯಾಷನ್ ಅಲ್ಲಿ ನಾವು ಈ ಸಿನಿಮಾ ಮಾಡಿದೀವಿ. ತರುಣ್ ಅವರು, ನವನೀತ್ ಅವರು, ನನ್ ತುಂಬಾ ವರ್ಷದಿಂದ ತರುಣ್ ಅವ್ರ ಪರಿಚಯ. ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆಕ್ಚುಲಿ ನಾನು ಟಿವಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆವಾಗಿಂದ ಪರಿಚಯ. ನೀವೇ ಚಿಕ್ಕವರಾಗಿ. ನವನೀತ್ ಅವರು ಹೀರೋ ತರ ಕಾಣ್ತಾ ಇದ್ದಾರೆ ಬೈ ದ ವೇ. ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡ್ಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ಬೇಕು, ನನ್ಗೊಂದು ಒಳ್ಳೆ ರೋಲ್ ಇರ್ಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬಾ ಟೈಮ್ ತಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ಕರೆಕ್ಟ್ ಆಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇದು ನನ್ ಆಕ್ಚುಲಿ ಶರಣ್ ಸರ್ ಜೊತೆ ನನ್ ತುಂಬಾ ಹಿಂದೆ ಆಕ್ಟ್ ಮಾಡಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅದು ಹೊರಟೋಗಿತ್ತು. ಇನ್ನೊಂದ್ಸಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬರುತ್ತೆ ಅಂತ ಗೊತ್ತಿತ್ತು, ಯಾವ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಪರ್ಫೆಕ್ಟ್ ರೋಲ್ ಆಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು.
ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಇನ್ನೂ ಬಿಲೀವ್ ಆಗಲ್ಲ, ಬಿಕಾಸ್ ಈ ಸೋ ಗುಡ್. ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ಟ್ರೈ ಸರ್. ಥ್ಯಾಂಕ್ ಯು ಸರ್, ಯು ಆರ್ ವಂಡರ್ಫುಲ್ ಆ್ಯಕ್ಚುಲಿ. ಐ ಆಮ್ ಅ ಫ್ಯಾನ್ ಆಫ್ ಯು, ನಿಮ್ಗೆ ಗೊತ್ತು. ಆ್ಯಂಡ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆ್ಯನ್ ಆ್ಯಕ್ಟರ್. ಆ್ಯಂಡ್ ಆದಿತಿ ಜೊತೆ ಸೀನ್ಸ್ ಇಲ್ಲ, ಬಟ್ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ ಆಸ್ ಅ ಟೀಮ್. ರಜನಿ ಆಲ್ಸೋ. ಬೇಬಿ ದೊಡ್ಡೋಳಾಗಿದ್ದೀರ ನೀನು. ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಆಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರಿಲಿ, ಬಟ್ ಅವ್ರು ನನಗೆ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ. ಅಂದ್ರೆ ನನಗೆ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ, ಅಂದ್ರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ. ಈಸ್ ಆಲ್ವೇಸ್ ಗಿವಿಂಗ್ ಮಿ ಟಿಪ್ಸ್. ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈಸ್ ಗಿವಿಂಗ್ ಮಿ ಟಿಪ್ಸ್, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಅಂಡ್ ರೈಟ್ಫುಲಿ ಅವ್ರು ನನಗೆ ತುಂಬಾ ಒಳ್ಳೆ ರೀತಿಲಿ ಕೆಲವು ಸಜೆಷನ್ಸ್ ಕೊಟ್ಟರು. ಅದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಚೀಕು ಅವ್ರ ಜೊತೆ ನನ್ನ ಸೀನ್ಸ್ ಇಲ್ಲ, ಬಟ್ ಚಿಕ್ಕಣ್ಣ ಅವ್ರ ಜೊತೆ ಸೀನ್ಸ್ ಇಲ್ಲ ನಂದು. ಚಿಕ್ಕು ಬಟ್ ಖುಷಿ ಇದೆ, ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ. ಸರ್ ನಿಮ್ ಜೊತೆ ಸೀನ್ಸ್ ಇಲ್ಲ. ಇದೆಯಲ್ಲ ಇಲ್ಲ, ನಂಗೆ ಎಲ್ಲರ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಇದೆ. ರಘು ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು ನಾನು ಇವತ್ತು ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋರಿಗೆ, ಮಾಧ್ಯಮ ಮಿತ್ರರಿಗೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನ ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ದ ವರ್ಡ್. ಜೂಮ್ ಅಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಘನಾ. ಎಲ್ಲಿಂದ ಶುರು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ. ಅದೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನಗೆ 2 ಪ್ರಾಬ್ಲಮ್ ಇದೆ. ಒಂದು, ನನಗೆ ಮಾತಾಡಕ್ಕೆ ಬರಲ್ಲ. ಇನ್ನೊಂದು, ಮಾತಾಡಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರಲ್ಲ. ಅದೇ ಟೀಸರು 1 ಮಿನಿಟ್ ಎಷ್ಟಿದೆ ಸರ್? 1 ಮಿನಿಟ್ 40 ಸೆಕೆಂಡ್ಸ್ ಇದೆ. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷ ನೋಡ್ದ 1 ಮಿನಿಟ್ 40 ಮಿನಿಟ್ಸ್ ಇದೆ ಅಷ್ಟೇ, 40 ಸೆಕೆಂಡ್ಸ್ ಇದೆ. ಇರೋದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ, ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು. ನಮಗೆ ಭಾಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ಮದು. ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿ ಕಾಯೋ ಹುಡುಗರು ಈ ಊರ ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ ಅವ್ರಿಗೊಂಥರ, ತೋಳ ಬಂತು ತೋಳ ಅಂತಿದ್ದಂಗೆ ಊರಿನವರೆಲ್ಲ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ನೋಡಿದ್ರೆ ಇಲ್ಲ ಮತ್ತೆ ಹೋಗ್ತಾರೆ. ಇನ್ನೊಂದ್ಸಲ ಬರ್ತಾರೆ, ಇನ್ನೊಂದ್ಸಲ ಒಂದು 4-5 ಸಲ ಮಾಡ್ತಾರೆ. ಒಂದ್ಸಲ ನಿಜವಾಗ್ಲೂ ತೋಳ ಬಂದ್ಬಿಡ್ತದೆ. ಕರೀತಾರೆ ಊರಿನವರೆಲ್ಲ, ಬರೋದೇ ಇಲ್ಲ ಯಾರು. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅಂದ್ಕೊಂಡು. ನನಗೆ ಈ ಪಿಕ್ಚರ್ ಒಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅನ್ಕೊಂತ ಇದ್ದೆ, ಜನ ಏನಪ್ಪ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ. ಆದ್ರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮ್ ಅಂತ ರಿಲೀಸ್ ಆಗುತ್ತೆ ಅಂತ ಅನ್ನೋವಂಥದ್ದು. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದೆಗಡೆ ಅಂದರೆ ತೆರೆ ಮುಂದೆ ಕಾಣಿಸುವಂಥ ನಟನಟಿಯರು ಆದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿ ಇರೋವಂಥದ್ದು ಈ ಸಿನಿಮಾಗೆ ಸಿಕ್ಕಂಥ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂಥ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಇದು ಅವ್ರಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಇದು. ಇವತ್ತು ಈ ರಿಲೀಸನ್ನು ಮಾತ್ರ ಆ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತು ಮಂಜಣ್ಣನ ಇಬ್ಬರನ್ನ ಸಾಕ್ಷಿಯಾಗಿಟ್ಕೊಂಡು ಇವತ್ತು ಮತ್ತೊಂದು ಸಲ ಹೇಳ್ತೀನಿ, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋವಂಥದ್ದು. ಬಹಳಷ್ಟು ವರ್ಷಗಳಾಗಿತ್ತು. ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಏನಕ್ಕೆ ಅಂತಂತಂದರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ, ಅಂದರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ, ಇತ್ತೀಚಿನ ದಿವಸದ ಫಾರ್ಮುಲಾಸ್ ಅನ್ನ ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅನ್ನೋವಂಥ ಧೈರ್ಯ ಮಾಡ್ತಾ ಇದ್ದೀವಿ. ಖಂಡಿತ ಹೇಳ್ತೀನಿ, ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಜನವರಿ 10ನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ
ಚೆನ್ನಾಗಾಗೋದ್ರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ, ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇದು ಬಹಳ ಕುಬ್ಬಿತ ಹೇಳ್ತಾ ಇದ್ದೀನಿ ಅಂತಲ್ಲ, ಅಂದ್ರೆ ಒಂದು ಕನ್ನಡ ಪ್ರೇಕ್ಷಕನಾಗಿ, ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಜನವರಿ 10ನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸ್ಲಿ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿಮುಟ್ಟಾಗಿ ಭದ್ರವಾಗಿ ನಿಂತ್ಕೊಂಡಿದೆ ಅಂತ ಅನ್ನೋದಾಯ್ತಂದ್ರೆ ನನ್ನನ್ನು ಇಷ್ಟು ಹಾಡಿ ಹೊಗಳಿದ್ರು. ಇದು ನಾನೊಬ್ಬನ ಕೆಲಸ ಅಲ್ಲ, ನನ್ನ ಜೊತೆಯಲ್ಲಿ ನಿಂತ್ಕೊಂಡಂತ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರುಗಳಿಗೋಸ್ಕರ. ಯಾಕಂತಂದ್ರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು. ಅವರು ನನಗೆ ಎಷ್ಟೇ ಬಹಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ, ಯಾವುದೋ ಜನ್ಮದಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರೆ ಹುಟ್ಟಿದೀವೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಆ ಥರದ್ದೊಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ, ಅಯ್ಯೋ ಮುಂದಿನ ಜನ್ಮದಲ್ಲಿ ಏನಾದರೂ ಒಬ್ಬ ತಮ್ಮ ಅಂತಿದ್ರೆ ನಿಮ್ಮ ಥರ ಸಿಗಬೇಕು ನನಗೆ ಅಂತ ಅನ್ನೋವಂಥದ್ದು. ಆಮೇಲೆ ಇದು ಸಿಕ್ಕಿರುವಂಥ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭು ಅವರಿಂದ ಹಿಡ್ಕೊಂಡು ಹೇಳ್ತೀನಿ, ಮೇಘನ್ ಅವರಾಗಿರ್ಬೋದು, ಅದಿತಿ ಅವರಾಗಿರ್ಬೋದು, ರಂಜನಿ ಅವರಾಗಿರ್ಬೋದು, ಯಾವ ಮಟ್ಟಕ್ಕೆ ಒಳ್ಳೆಯವರು ಅಂತಂತಂದ್ರೆ ಹಿಂಗೂ ಇರಕ್ಕೆ ಸಾಧ್ಯನಾ ಅಂತ ಅನ್ನೋವಂಥದ್ದು. ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಈ ಥರದ್ದು ಸಿಕ್ಬಿಡ್ತವೆ ನಮಗೆ ಎಲ್ಲರಿಗೂ ಕೂಡ. ಖಂಡಿತವಾಗ್ಲೂ ಇವರುಗಳೆಲ್ಲರೂ ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದ್ರೆ, ನನ್ನ ಕೊನೆಯ ಉಸಿರು ಇರೋ ತನಕನೂ ಈ ಸಿನಿಮಾ ಮರೆಯಲ್ಲ ನಾನು. ಏನಕ್ಕೆ ಅಂತಂದ್ರೆ ಇಷ್ಟು ಜನರು ಇಲ್ಲಿ ಕಾರಣ ಆಗಿರುವಂಥದ್ದು. ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರೋಂಥ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಮತ್ತೆ ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೈಲರ್ ರಿಲೀಸ್ ಟೈಮಲ್ಲಿನೂ ಕೂಡ ಮಾತಾಡ್ತೀನಿ. ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಳ್ಬೇಕಾದಂಥದ್ದು ಒಂದಿಷ್ಟಿದೆ. ಇವತ್ತಿನ ವಿಚಾರದಲ್ಲಿ ಈ ಟೀಸರಿನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅಂತ ಅನ್ನೋವಂಥದ್ದು ಜನಗಳಿಗೆ ತಿಳಿಸ್ಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು. ಜನವರಿ 10ನೇ ತಾರೀಕು ಶುಭಮಂತರ್ ನಿಮ್ಮಗಳ ಜೊತೆಯಲ್ಲಿ, ನಿಮ್ಮಗಳ ಮುಂದೆ, ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಮತ್ತೊಂದು, ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು, ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ಬರವರು ಅನೂಪ್ ಅವರು ಮತ್ತು ಅವಿನಾಶ್ ಅವರಿದ್ದಾರೆ. ಈ ಕೆಲವು ಬ್ಯಾರಿಯರ್ಸನ್ನ ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ, ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರುವಂಥದ್ದಿದೆ ಗೊತ್ತಾ. ಅದೆಲ್ಲೆಲ್ಲ ಆಗಿದೆ, ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂಥದ್ದು. ಅದನ್ನ ಬಹಳ ಮನಗಂಡು ಮತ್ತೆ ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನ ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ, ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು. ಯಾಕಂತಂದ್ರೆ ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂಥ ಒಂದು ಸಿನಿಮಾನ ಮಾಡಿದ್ದೆ. ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ಟು ಅಂತ ಅನ್ನುವಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆ ಥರ ಹೇಳಿಲ್ಲ. ಈ ಸಿನಿಮಾ ಕತೆ ಕೇಳೋದಾಗ್ಲೇ ಗೊತ್ತಾಯ್ತು ಇದು ಕಮ್ಮಿ ಬಜೆಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ನೋವಂಥದ್ದು. ಇದು ಮಾಡ್ತಾ ಆಗೋಯ್ತು ಅಲ್ಲ, ನಮ್ಗೆ ಗೊತ್ತಿತ್ತು ಆ್ಯಕ್ಚುಲಿ ಹಿಂಗಾಗುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನುವಂಥದ್ದು. ಸೊ ಎಸ್ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು ಇರುತ್ತಾರೆ ಗೊತ್ತಾ. ಸೊ ಈ ಥರದ ನಿರ್ಮಾಪಕರುಗಳು ಗೆದ್ದಾಗ ಈ ಥರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ, ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅನ್ನೋವಂಥದ್ದು ನನ್ನ ನಂಬಿಕೆ. ಈ ಸಿನಿಮಾದ ಹೀರೋ ಇವರಾದರೆ, ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ. ನಿಮಗೆ 10ನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.